ತಮಿಳುನಾಡಿನಿಂದ ಬಂದ ರೋಮಾಂಚನಕಾರಿ ಸುದ್ದಿ. ತಮಿಳುನಾಡಿನಿಂದ ಸದ್ಯಕ್ಕೊಂದು ಇಂಥದ್ದೇ ಸುದ್ದಿ ಹೊರಬಿದ್ದಿದ್ದು ಇದು ಇಡೀ ದೇಶದ ಗಮನ ಸೆಳೆದಿದೆ. ರಸ್ತೆಯಲ್ಲಿ ಮುಖ್ಯಮಂತ್ರಿಗಳ ಬೆಂಗಾವಲು ವಾಹನಗಳ ಕಾನ್ವಾಯ್ ಸಾಲು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಜನರೆಲ್ಲ ರಸ್ತೆ ಬದಿಯಲ್ಲಿ ನಿಂತು ನೋಡ್ತಾ ಇದ್ರು. ಅಷ್ಟರಲ್ಲೇ ಸಡನ್ ಆಗಿ ಕಾರಿನ ಬ್ರೇಕ್ ಬಿತ್ತು. ಸೆಕ್ಯೂರಿಟಿ ಸಿಬ್ಬಂದಿ ಗಾಬರಿಯಾದ್ರು. ಕಾರಿನ ಡೋರ್ ಓಪನ್ ಆಯಿತು. ಅಷ್ಟೇ, ಖುದ್ದಾಗಿ ಮುಖ್ಯಮಂತ್ರಿ ತಲಪತಿ ವಿಜಯ್ ಅವರೇ ಕೆಳಗಿಳಿದು ಬಂದ್ರು. ಅವರು ಜನರ ಹತ್ತಿರ ಹೋಗಿ ಕೈಕುಲುಕಿದ್ರು. ನಗುನಗುತ್ತಾ ಎಲ್ಲರಿಗೂ ಕೈ ಮುಗಿದು ಮಾತನಾಡಿಸಿದ್ರು. ಇದನ್ನ ನೋಡಿದ ತಕ್ಷಣ ರಸ್ತೆಯಲ್ಲೆಲ್ಲ ಒಂದೇ ಸಮನೆ ತಲಪತಿ ತಲಪತಿ ಅಂತ ಜೈಕಾರದ ಸದ್ದು ಮೊಳಗೋಕೆ ಶುರುವಾಯ್ತು. ಆದ್ರೆ ಅಸಲಿ ಮ್ಯಾಟರ್ ಏನಪ್ಪಾ ಅಂದ್ರೆ ಅವರು ಸಡನ್ ಆಗಿ ಕಾರು ನಿಲ್ಲಿಸಿದ್ದಾದ್ರು ಯಾಕೆ? ಇದರ ಹಿಂದಿನ ಪೂರ್ತಿ ನಿಜ ಸಂಗತಿ ತಿಳಿದ್ರೆ ನೀವು ಕೂಡ ನಿಜಕ್ಕೂ ಶಾಕ್ ಆಗ್ತೀರಾ ಬಾಸ್. ಇವತ್ತಿನ ದಿನಗಳಲ್ಲಿ ಲೀಡರ್ಗಳು ಮತ್ತು ಸಾಮಾನ್ಯ ಜನರ ನಡುವಿನ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾನ್ವಾಯ್ಗಳಲ್ಲಿ ಓಡಾಡ್ತಾರೆ, ಜನ ಮಾತ್ರ ಅವರು ಹೋಗೋದನ್ನ ಸುಮ್ಮನೆ ನೋಡ್ತಾ ನಿಲ್ಲಬೇಕಾಗುತ್ತೆ. ಎಷ್ಟೋ ಸಲ ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ, ಆಂಬ್ಯುಲೆನ್ಸ್ಗಳು ಸಿಕ್ಕಿ ಹಾಕಿಕೊಳ್ತಾವೆ, ಸ್ಕೂಲ್ ಬಸ್ಗಳು ಲೇಟ್ ಆಗ್ತಾವೆ. ಆದ್ರೆ ತಲಪತಿ ವಿಜಯ್ ಮಾತ್ರ ಎಲ್ಲರಿಗಿಂತ ಡಿಫರೆಂಟ್ ಆಗಿ ಯೋಚನೆ ಮಾಡಿದ್ದಾರೆ. ಅವರು ಸೆಕ್ರೆಟರಿಯೇಟ್ ಕಡೆಗೆ ಹೋಗ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ನಿಂತಿರೋದನ್ನ ನೋಡಿದ್ದಾರೆ. ಅದ್ರಲ್ಲಿ ಅವರ ಫ್ಯಾನ್ಸ್ ಮಾತ್ರವಲ್ಲದೆ ಸಾಮಾನ್ಯ ಜನ, ವಯಸ್ಸಾದವರು, ಮಹಿಳೆಯರು ಮತ್ತು ಪುಟ್ಟ ಮಕ್ಕಳು ಕೂಡ ಇದ್ರು. ಅವರೆಲ್ಲ ಕೇವಲ ವಿಜಯ್ ಅವರನ್ನ ಒಂದು ರೇಂಜ್ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಇದನ್ನ ನೋಡಿದ ತಕ್ಷಣ ವಿಜಯ್ ಅವರು ಡ್ರೈವರ್ಗೆ ಗಾಡಿ ನಿಲ್ಲಿಸು ಅಂದಿದ್ದಾರೆ. ಸೆಕ್ಯೂರಿಟಿ ಪ್ರೋಟೋಕಾಲ್ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕಾರಿನಿಂದ ಕೆಳಗಿಳಿದು ನೇರವಾಗಿ ಜನರ ಮಧ್ಯಕ್ಕೆ ನುಗ್ಗಿದ್ದಾರೆ. ದೂರದಿಂದಲೇ ಕೈ ಬೀಸೋದು ಬಿಟ್ಟು ಜನರ ಹತ್ತಿರ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಹೇಗಿದ್ದೀರಾ ಅಂತ ಪ್ರೀತಿಯಿಂದ ವಿಚಾರಿಸಿದ್ದಾರೆ. ಇದರಿಂದ ಜನರ ಖುಷಿಗಂತೂ ಪಾರವೇ ಇರಲಿಲ್ಲ. ಕೆಲವರಂತೂ ಭಾವುಕರಾದ್ರು, ಇನ್ನು ಕೆಲವರು ಜೋರಾಗಿ ಕೂಗಾಡಿದ್ರು. ಮಕ್ಕಳು ಖುಷಿಯಿಂದ ಮುಂದೆ ಬಂದ್ರು. ಈ ದೃಶ್ಯ ಇವತ್ತಿನ ಪಾಲಿಟಿಕ್ಸ್ನಲ್ಲೂ ಇನ್ನು ಮಾನವೀಯತೆ ಮತ್ತು ಪ್ರೀತಿ ಜೀವಂತವಾಗಿದೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ವಿಜಯ್ ಅವರು ಮೊದಲು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ದವರು. ಕೋಟ್ಯಂತರ ಜನ ಅವರನ್ನ ಬೆಳ್ಳಿಪರದೆ ಮೇಲೆ ಇಷ್ಟಪಡ್ತಾ ಇದ್ರು. ಇವತ್ತು ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಆದ್ರೆ ಅವರ ಸಿಂಪ್ಲಿಸಿಟಿ ಮತ್ತು ನಡವಳಿಕೆಯಲ್ಲಿ ಮಾತ್ರ ಕಿಂಚಿತ್ತೂ ಬದಲಾವಣೆಯಾಗಿಲ್ಲ. ಪದವಿ ಬದಲಾಗಬಹುದು, ಆದ್ರೆ ಮನುಷ್ಯ ಬದಲಾಗಬಾರದು ಅಂತ ದೊಡ್ಡವರು ಹೇಳ್ತಾರೆ. ಅದನ್ನ ವಿಜಯ್ ಅವರು ತಮ್ಮ ನಡತೆಯಿಂದಲೇ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ ಕೆಲವರು ಕೇಳಬಹುದು, ಇದ್ರಲ್ಲಿ ಅಷ್ಟೊಂದು ದೊಡ್ಡ ವಿಷಯ ಏನಿದೆ ಅಂತ. ಆದ್ರೆ ನಿಜ ಹೇಳಬೇಕಂದ್ರೆ ಇವತ್ತಿನ ಕಾಲದಲ್ಲಿ ಇಂಥ ಸೀನ್ಗಳು ನೋಡೋಕೆ ಸಿಗೋದು ತುಂಬಾ ಅಪರೂಪ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತುಂಬಾ ದಿನಗಳಿಂದ ಈ ವಿಐಪಿ ಕಲ್ಚರ್ಗೆ ಬ್ರೇಕ್ ಹಾಕಬೇಕು ಅಂತ ಹೇಳ್ತಾನೆ ಬಂದಿದ್ದಾರೆ. ಕೆಂಪು ದೀಪದ ಸಂಸ್ಕೃತಿಯನ್ನು ರದ್ದು ಮಾಡಲಾಯಿತು. ಆದ್ರೂ ಎಷ್ಟೋ ಕಡೆ ಇವತ್ತಿಗೂ ದೊಡ್ಡ ದೊಡ್ಡ ಕಾನ್ವಾಯ್ಗಳು ಮತ್ತು ಸ್ಪೆಷಲ್ ಸೌಲಭ್ಯಗಳು ಕಾಣಿಸ್ತಾನೆ ಇರುತ್ತವೆ. ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ. ಇಂಥ ಟೈಮಲ್ಲಿ ವಿಜಯ್ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಮುಖ್ಯನೇ, ಆದ್ರೆ ಅದಕ್ಕೋಸ್ಕರ ಜನರಿಂದ ದೂರ ಇರಬೇಕು ಅಂತೇನೂ ಇಲ್ಲ. ಸಿಎಂ ಆದ್ಮೇಲೆ ಅವರು ರೈತರು, ಯುವಕರು ಮತ್ತು ಸಾಮಾನ್ಯ ಜನರ ಹಿತಕ್ಕಾಗಿ ಎಷ್ಟೋ ಒಳ್ಳೆ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಆದ್ರೆ ಈ ಒಂದು ಸಣ್ಣ ಇನ್ಸಿಡೆಂಟ್ ಜನರ ಹೃದಯವನ್ನು ಗೆದ್ದಿದೆ. ಯಾಕಂದ್ರೆ ಇದರಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಎದ್ದು ಕಾಣ್ತಾ ಇತ್ತು. ನಮ್ಮ ದೇಶದಲ್ಲಿ ಎಷ್ಟೋ ಲೀಡರ್ಗಳು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜನರ ಮಧ್ಯೆ ಬರ್ತಾರೆ, ಭರವಸೆ ನೀಡ್ತಾರೆ, ಕೈ ಮುಗಿತಾರೆ. ಆದ್ರೆ ಪವರ್ ಸಿಕ್ಕಿದ ತಕ್ಷಣ ಜನರಿಗೂ ಅವರಿಗೂ ಇರೋ ಕನೆಕ್ಷನ್ ಕಟ್ ಆಗಿಬಿಡುತ್ತೆ. ಆದ್ರೆ ಜನರ ಜೊತೆ ಕನೆಕ್ಟ್ ಆಗಿರೋದು ಕೂಡ ಲೀಡರ್ಶಿಪ್ನ ಒಂದು ಮುಖ್ಯವಾದ ಭಾಗ ಅನ್ನೋದನ್ನ ವಿಜಯ್ ತೋರಿಸಿಕೊಟ್ಟಿದ್ದಾರೆ. ರಸ್ತೆಯಲ್ಲಿ ನಡೆದ ಈ ಇನ್ಸಿಡೆಂಟ್ ಕೇವಲ ಒಂದು ನಾರ್ಮಲ್ ಘಟನೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್. ಏನಪ್ಪಾ ಅಂದ್ರೆ ಜನರೇ ಇಲ್ಲಿ ಅಸಲಿ ಪವರ್ ಮತ್ತು ಲೀಡರ್ಗಳು ಜನರ ಸೇವಕರು, ಮಾಲೀಕರಲ್ಲ. ಬಾಸ್, ವಿಐಪಿ ಕಲ್ಚರ್ ಅಂದ್ರೆ ಬರೀ ದೊಡ್ಡ ದೊಡ್ಡ ಕಾರುಗಳು ಮತ್ತು ಉದ್ದನೆಯ ಕಾನ್ವಾಯ್ ಅಷ್ಟೇ ಅಲ್ಲ. ಅದರ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ಯಾವಾಗ ಒಬ್ಬ ಲೀಡರ್ ತನ್ನನ್ನ ಸಾಮಾನ್ಯ ಜನರಿಗಿಂತ ಡಿಫರೆಂಟ್ ಮತ್ತು ಅವರಿಗಿಂತ ಮೇಲೆ ಅಂತ ಅಂದುಕೊಳ್ತಾನೋ ಆ ಥಿಂಕಿಂಗ್ ಇದೆಯಲ್ಲ, ಅದುವೇ ಅಸಲಿ ವಿಐಪಿ ಕಲ್ಚರ್. ತುಂಬಾ ಸಲ ಲೀಡರ್ಗಳು ಬರ್ತಾರೆ ಅಂದಾಗ ರಸ್ತೆಗಳನ್ನೆಲ್ಲ ಬಂದ್ ಮಾಡ್ತಾರೆ. ಜನ ಗಂಟೆಗಟ್ಟಲೆ ಕಾಯಬೇಕಾಗುತ್ತೆ, ಎಮರ್ಜೆನ್ಸಿ ಸರ್ವಿಸ್ಗಳಿಗೂ ತೊಂದರೆಯಾಗುತ್ತೆ. ಇಂಥ ಟೈಮಲ್ಲಿ ಸಾಮಾನ್ಯ ಜನರೇ ಫುಲ್ ನರಳಾಡಬೇಕಾಗುತ್ತೆ. ಆದ್ರೆ ಒಂದು ವಿಷಯ ನೆನಪಿರಲಿ, ಗೌರವ ಮತ್ತು ಅಲ್ಟಿಮೇಟ್ ಪಾಪ್ಯುಲಾರಿಟಿ ಸಿಗೋದು ಇಂಥ ಕಾನ್ವಾಯ್ಗಳಿಂದ ಅಲ್ಲ, ಜನರ ಹೃದಯ ಗೆಲ್ಲೋದ್ರಿಂದ. ಇದನ್ನೇ ವಿಜಯ್ ಅವರು ತಮ್ಮ ಈ ಒಂದು ನಡೆಯಿಂದ ಪ್ರೂವ್ ಮಾಡಿದ್ದಾರೆ. ಜನರಂತೂ ಹೇಳ್ತಾ ಇದ್ದಾರೆ, ಅವರು ಇದೇ ತರಹ ಜನರ ಮಧ್ಯೆ ಇರ್ತಾ ಹೋದ್ರೆ ಅವರ ಕ್ರೇಜ್ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ. ಯಾಕಂದ್ರೆ ಇವತ್ತಿನ ಜನಕ್ಕೆ ಬರೀ ಶೋ ಆಫ್ ಮಾಡೋರಿಗಿಂತ ಸಿಂಪ್ಲಿಸಿಟಿ ಮತ್ತು ಪ್ರೀತಿ ತೋರಿಸೋರೆ ಅಂದ್ರೆ ಪಂಚಪ್ರಾಣ.
ಸಿನಿಮಾಗಳಲ್ಲಿ ತಲಪತಿ ವಿಜಯ್ ಅವರು ಎಷ್ಟೋ ಸಲ ಹೀರೋ ರೋಲ್ ಮಾಡಿದ್ದಾರೆ. ಆದ್ರೆ ಈ ಇನ್ಸಿಡೆಂಟ್ ನಲ್ಲಿ ಅವರು ರಿಯಲ್ ಲೈಫ್ ಹೀರೋ ಆಗೋಕೆ ಟ್ರೈ ಮಾಡಿದ್ದಾರೆ. ಅವರು ಕಾರಿನಿಂದ ಕೆಳಗಿಳಿದಾಗ ಸೆಕ್ಯೂರಿಟಿಗಂತೂ ಸ್ವಲ್ಪ ಟೆನ್ಷನ್ ಆಗಿದ್ದು ನಿಜ. ಆದ್ರೆ ಜನ ಮಾತ್ರ ಫುಲ್ ಡಿಸಿಪ್ಲಿನ್ ಆಗಿ ನಡೆದುಕೊಂಡು ಅವರ ಗೌರವ ಕಾಪಾಡಿದ್ದಾರೆ. ಅಲ್ಲಿ ಬರೀ ಖುಷಿ ಮತ್ತು ಹಬ್ಬದ ವಾತಾವರಣ ಇತ್ತು. ರಾಜಕೀಯ ವಿಶ್ಲೇಷಕರು ಕೂಡ ಏನಂತಾರೆ ಅಂದ್ರೆ, ಸಿಎಂ ಆದ್ಮೇಲೂ ವಿಜಯ್ ಅವರು ತಮ್ಮ ನಡವಳಿಕೆಯಲ್ಲಿ ಆ ವಿನಯತೆಯನ್ನು ಹಾಗೆ ಉಳಿಸಿಕೊಂಡಿದ್ದಾರೆ. ಇದೇ ಜನಕ್ಕೆ ಅತಿ ಹೆಚ್ಚು ಇಷ್ಟ ಆಗ್ತಾ ಇರೋದು. ಈ ಘಟನೆಯಿಂದ ನಮಗೂ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಅವರೇನೇ ಇರಲಿ, ಲೀಡರ್ ಇರಲಿ ಅಥವಾ ಸಾಮಾನ್ಯ ಪ್ರಜೆ ಇರಲಿ, ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡಬೇಕು. ಜನ ಮತ್ತು ಲೀಡರ್ ಮಧ್ಯೆ ನಂಬಿಕೆ ಇದ್ದಾಗ ಮಾತ್ರ ನಮ್ಮ ಡೆಮಾಕ್ರಸಿ ಗಟ್ಟಿಯಾಗುತ್ತೆ. ಈಗ ಬೇರೆ ಸ್ಟೇಟ್ನ ಲೀಡರ್ಗಳು ಕೂಡ ಇದನ್ನ ನೋಡಿ ಏನಾದ್ರೂ ಕಲ್ತುಕೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ವಿಜಯ್ ಮಾತ್ರ ಒಂದು ಪಾಸಿಟಿವ್ ಎಕ್ಸಾಂಪಲ್ ಸೆಟ್ ಮಾಡಿದ್ದಂತೂ ಗ್ಯಾರಂಟಿ. ಪಾಲಿಟಿಕ್ಸ್ ಅಂದ್ರೆ ಅದು ಜನಸೇವೆ ಮಾಡೋಕೆ ಇರೋದೇ ಹೊರತು ಪವರ್ ತೋರಿಸೋಕೆ ಅಲ್ಲ ಅನ್ನೋದನ್ನ ಈ ಘಟನೆ ನೆನಪಿಸುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಜನ ಇದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇದೊಂದು ಸಖತ್ ಮೆಸೇಜ್ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ನಿಜವಾದ ಲೀಡರ್ ಅಂದ್ರೆ ಜನರ ಮಧ್ಯೆ ಇದ್ದು ಅವರ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳೋನು ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಈ ಇನ್ಸಿಡೆಂಟ್ ಇಡೀ ದೇಶದಲ್ಲೇ ಈಗ ದೊಡ್ಡ ಟಾಪಿಕ್ ಆಗಿದೆ. ಬೇರೆ ಬೇರೆ ಸ್ಟೇಟ್ನ ಜನ ಕೂಡ ಇದರ ಬಗ್ಗೆ ತಮ್ಮ ಒಪಿನಿಯನ್ ಶೇರ್ ಮಾಡ್ತಾ ವಿಜಯ್ ಅವರ ಸಿಂಪ್ಲಿಸಿಟಿಗೆ ಫುಲ್ ಫಿದಾ ಆಗಿದ್ದಾರೆ. ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದವರೆಲ್ಲ ಬರೀ ಫ್ಯಾನ್ಸ್ ಮಾತ್ರ ಆಗಿರಲಿಲ್ಲ, ಅವರೆಲ್ಲ ತಮ್ಮ ಲೀಡರ್ ಜೊತೆ ಒಂದು ಕನೆಕ್ಷನ್ ಫೀಲ್ ಮಾಡಬೇಕು ಅಂತ ಆಸೆ ಪಟ್ಟ ಸಾಮಾನ್ಯ ನಾಗರಿಕರು. ವಿಜಯ್ ಅವರು ಕೂಡ ನನಗೆ ನೀವೆಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ನೋ ಫೀಲಿಂಗ್ ಅವರಿಗೆ ಕೊಟ್ಟಿದ್ದಾರೆ. ಈ ಸ್ಟೆಪ್ ಚಿಕ್ಕದಾಗಿರಬಹುದು, ಆದ್ರೆ ಇದರ ಮೆಸೇಜ್ ಮಾತ್ರ ತುಂಬಾ ದೊಡ್ಡದಾಗಿದೆ. ಪವರ್ ಇವತ್ತು ಇರಬಹುದು, ನಾಳೆ ಹೋಗಬಹುದು, ಆದ್ರೆ ಮಾನವೀಯತೆ ಮತ್ತು ಜನರ ಜೊತೆ ಇರೋ ಕನೆಕ್ಷನ್ ಯಾವತ್ತಿಗೂ ಹಸಿರಾಗಿರುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ, ತಲಪತಿ ವಿಜಯ್ ಅವರ ಈ ಒಂದು ನಡೆ ಎಲ್ಲಾ ಜನಪ್ರತಿನಿಧಿಗಳಿಗೂ ಒಂದು ಒಳ್ಳೆ ಪಾಸಿಟಿವ್ ಮೆಸೇಜ್. ಪವರ್ನಲ್ಲಿ ಇರಿ, ಆದ್ರೆ ನೆಲದ ಮೇಲಿರಿ, ಗ್ರೌಂಡೆಡ್ ಆಗಿರಿ. ಜನರಿಂದ ದೂರ ಆಗಬೇಡಿ, ಯಾಕಂದ್ರೆ ಪ್ರಜಾಪ್ರಭುತ್ವದ ಅಸಲಿ ಪವರ್ ಜನರೇ. ಸ್ನೇಹಿತರೆ, ಈ ಇಡೀ ಮ್ಯಾಟರ್ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನಿದ್ರು ಕಾಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ.